ನಮಸ್ತೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ಇವತ್ತು ನಿಮ್ಮ ಮುಂದೆ ಡೈಸ್ ಪ್ರಾಬ್ಲಮ್ಸನ್ನು ಬಿಡಿಸ್ತಾ ಇದ್ದೀನಿ. ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ಗೆ, ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಗೆ ಉಪಯುಕ್ತವಾದಂತಹ ಡೈಸ್ ಟಾಪಿಕನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ವಿಚ್ ನಂಬರ್ ಈಸ್ ಆನ್ ದ ಪೇಸ್ ಅಪೋಸಿಟ್ ಟು ದ ಪೇಸ್ ಹ್ಯಾವಿಂಗ್ ಒನ್ ಅಂದ್ರೆ ಒಂದು ಇದು ಕೊಟ್ಟಂತ ಡೈಸ್ನೊಳಗೆ ಒಂದರ ಅಪೋಸಿಟ್ ನಂಬರ್ ಯಾವ್ದಂತ ಕೇಳ್ತಾರ. ಒಂದು ಡೈಸ್ನಾಗ ಎಷ್ಟು ಪೇಸ್ ಇರ್ತಾವ ಅಂದ್ರೆ 6 ಪೇಸಸ್ ಇರ್ತಾವ. ಹೌದಾ, 6 ಮುಖಗಳನ್ನ ನೋಡ್ತೀವಿ. ಅದರ ಅಪೋಸಿಟ್ ನಂಬರ್ ಯಾವ್ದದ ಅಂತ ಕೇಳ್ತಾರ. ಅದ್ರಾಗ ನಾವು ಇದ್ರ ಅಪೋಸಿಟ್ ನಮಗ್ ಗೊತ್ತಾಗಂಗಿಲ್ಲ. ಗೊತ್ತಾಗ್ಬೇಕಂದ್ರ ನಾವು ಈಸಿ ಮೆಥಡ್ನಾಗ ಬಿಡಿಸ್ಬೇಕಂದ್ರ ಏನ್ ಮಾಡ್ಬೇಕಪ್ಪ ಅಂದ್ರ ಎರಡು ಡೈಸ್ ಚೂಸ್ ಮಾಡಬೇಕು. ಅದ್ರಾಗ ಕಾಮನ್ ಇದ್ದಿದ್ದು ನೋಡಬೇಕು. ಕಾಮನ್ ಯಾವ್ದದ ಅಂದ್ರೆ 2 ಅದ, ಸೇಮ್ ರೊಟೇಟ್ ಮಾಡಬೇಕು. ಹೌದಾ, ಕ್ಲಾಕ್ ವೈಸ್ ಮಾಡಿದ್ರೆ 2 ಕ್ಲಾಕ್ ವೈಸ್ ಮಾಡಬೇಕು. ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ 2 ಆಂಟಿ ಕ್ಲಾಕ್ ವೈಸ್ ಮಾಡಬೇಕು. ಹೌದಾ, ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ಬೇಕು. 2 ಆದ್ಮೇಲೆ ಯಾವುದು 3 ಅದ್ ನೋಡ್ರಿ. ಆಮೇಲೆ 5, ಆಮೇಲೆ ಇಲ್ಲಿ 2 ಅದಲ್ಲ, ಅದನ್ನು 2 ಕೆಳಗೆ ಕಾಮನ್ ಆಗಿ ತಗೋಬೇಕು. 2 ಆದ್ಮೇಲೆ ಯಾವ್ದು ಬರ್ತದ, 4 ಬರ್ತದ, ಆಮೇಲೆ 1 ಬರ್ತದ. ಹೌದಾ, ಈಗ ನಾವು ಇದ್ರ ಅಪೋಸಿಟ್ ನಂಬರ್ ಯಾವ್ದ್ರ ಕೆಳಾರ 1 ಕೆಳ, 1 ಅಪೋಸಿಟ್ ನಂಬರ್ 5 ಆಗ್ತದನ್ನೋ ಆಗಲ್ಲ. ಯಾಕಂದ್ರೆ ಎದುರು ಬದ್ರು ಇದ್ದಿದ್ದು ಅಪೋಸಿಟ್ ಆಗಕ್ ಚಾನ್ಸಸ್ ಇಲ್ಲ. 5 ಆಗಲ್ಲ, ಆಮೇಲೆ 6 ಆಗಲ್ಲ. ಹೌದಾ, ಇಲ್ಲಿ ಮತ್ತೆ 1 ಅದಲ್ಲ, 2 ಆಗಲ್ಲ, 4 ಆಗಲ್ಲ. ಉಳಿದಿದ್ದು ಯಾವುದು? ಹೌದಾ, 3. 1ರ ಅಪೋಸಿಟ್ ಯಾವ್ದಪ್ಪ ಅಂದ್ರೆ 3. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಹೌದಾ, ನಾವ್ ಏನ್ ನೋಡ್ಬೇಕಂದ್ರೆ ಸೇಮ್ ರೊಟೇಟ್ ನೋಡಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲ ಅಂದ್ರೆ ಈ 1ರ ಸಮ ಬಂದಿರ್ತಾವಲ್ಲ, ಅವು ಅಪೋಸಿಟ್ ಆಗಕ್ ಚಾನ್ಸ್ ಇಲ್ಲ. ಯಾವ್ಯಾವ್ದು ಆಗಲ್ಲ. ಇಲ್ಲಿ 1 ಅದ, 1ರ ಸಮ 5, 6 ಅದ, ಅಪೋಸಿಟ್ ಆಗಕ್ ಚಾನ್ಸ್ ಇಲ್ಲ. ಮತ್ತೆ ಇಲ್ಲಿ 1 ಅದ, ಹೌದಾ, ಅಲ್ಲಿ 2, 4 ಅದ. ಇಲ್ಲಿ 3 ಅದ, ಬಟ್ 1 ಇಲ್ಲ, ಅಂದ್ರೆ ಅದ್ರ ಅಪೋಸಿಟ್ ಆದತ್ತ ಅರ್ಥ. ಆದ್ದರಿಂದ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಈ ಡೈಸ್ ಈಸ್ ಥ್ರೋನ್ ಫಾರ್ 6 times and its 4 different portions are given below. Find the number on the face opposite face of showing 2. ಅಂದ್ರ ಇಲ್ಲಿ 4 ಡೈಸ್ ಅನ್ನ ನಮ್ ಕಣ್ಮುಂದೆ ಕೊಟ್ಟಾರ. 6 ಸತಿ ಅದನ್ನ ಆಡಿದಾಗ ಡೈಸ್ ಅನ್ನ ಏನ್ ಮಾಡ್ತಾರ, ಆಡಕ್ ಯೂಸ್ ಮಾಡ್ತಾರಲ್ಲ, 6 ಸತಿ ಎಸೆದಾಗ 2 ಫೇಸಸ್ ಅಪೋಸಿಟ್ ಯಾವ್ದು ಬರ್ತದ? ಆಲ್ಮೋಸ್ಟ್ ಅಪೋಸಿಟ್ ಕೇಳಿರ್ತಾರ. ಹೌದಾ, ಅಪೋಸಿಟ್ ಯಾವ್ದು ಬರ್ತದ? ಈಗ ನಾವ್ ಏನ್ ಮಾಡ್ಬೇಕಂದ್ರ ಆಗಲೇ ಹೇಳಿನಲ್ಲ, ಹಂಗ್ ಕಾಮನ್ ತಗೋಬೇಕು. ಇಲ್ಲಿ 3 ಕಾಮನ್ ಅದ, 2 ಕಾಮನ್ ಅದ. ಹೌದಾ, ಇಲ್ಲಿ 3 ಒಂದೇ ಕಡೆ ಕಾಮನ್ ಅದ ನೋಡ್ರಿ. ಇದನ್ನ ತಗೊಂಡು ಯಾವ್ದು ಬೇಕಾ ತಗೋಬಹುದು. ನಾವು 4 ಡೈಸ್ನಾಗ ಎನಿ ಡೈಸ್ ತಗೋಬಹುದು. ಹೌದಾ, ಹಿಂಗ ಸೀದಾ ರೊಟೇಟ್ ಮಾಡ್ಬೇಕು. ಯಾವ ಕಡೆ ಬಲಗಡೆ ತಿರುಗಿದ್ರ 2 ಬಲಗಡೆನೆ ತಿರ್ಬೇಕು, ಎಡಗಡೆ ತಿರುಗಿಸಿದ್ರ 2 ಎಡಗಡೆನೆ ತಿರ್ಸ್ಬೇಕು. ಹೌದಾ, 3 ಬಂದದ, ಆಮೇಲೆ 1, 2, 3 ಕೆಳಗೆ 3 ಕಾಮನ್ ಆಗಿ ಬರ್ಕೋಬೇಕು. 4, 5. ಹೌದಾ, ನಮ್ದು ಎದ್ರ ಅಪೋಸಿಟ್ ಕೇಳಾರ? 2ದ ಅಪೋಸಿಟ್ 5 ಆಗ್ತದನ್ನ. ಎಲ್ಲರ ಅದ್ರ 2ದ ಪಕ್ಕದಾಗೆ 5 ಬಂದಿತ್ತಂದ್ರ ಆಗಂಗಿಲ್ಲ. 2ದ ಆಜು ಬಾಜು 5 ಎಲ್ಲರ ಬಂದಿಲ್ಲ. ಹಂಗಾಗಿ 2ದ ಅಪೋಸಿಟ್ ನಂಬರ್ ಯಾವ್ದಾಗ್ತದ? 5 ಆಗ್ತದ. ಹೌದಾ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಹೌದಾ, ಏನ್ ಮಾಡ್ಬೇಕಂದ್ರೆ ಈ ರೊಟೇಷನ್ ಒಂದು ನಾವು ಇಟ್ಕೋಬೇಕು. ಆಮೇಲೆ ಅದ್ರ ಆಜು ಬಾಜು ಬಂದದೇನು ನೇಬರ್ ಇತ್ತಂದ್ರೆ ಅದು ಅಪೋಸಿಟ್ ಆಗಕ್ ಚಾನ್ಸ್ ಇಲ್ಲ. ಅದ್ರ ಸಲುವಾಗಿ ಅದು ಇರ್ಲಿಲ್ಲ ಅಂದ್ರೆ ನಾವು ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು, ಯಾವ್ದು ಅಪೋಸಿಟ್ ಅಂತ ಹೇಳಿ ನೋಡಿದ್ವಿ. ಬಿ ಆಗ್ತದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಓಪನ್ ಡೈಸ್ ಅದ್ ನೋಡ್ರಿ. ಓಪನ್ ಡೈಸ್ ಅನ್ನು ಕೇಳ್ತಾರ. ಹೌದಾ, ಹೌ ಮೆನಿ ಡಾಟ್ಸ್ ಲೈ ಅಪೋಸಿಟ್ ಟು ದ ಪೇಸ್ ಹ್ಯಾವಿಂಗ್ 3 dots when the given figure is folded to form a cube. ಅಂದ್ರ ಇದನ್ನ ನಾವು ಕ್ಯೂಬ್ನಾಗ ಮಾಡಿದ್ರ ಇದು 6 ಪೇಸ್ ಅದಾವ ನೋಡ್ರಿ. ಆಗಲೇ ಹೇಳಿದ್ನಲ್ಲ, 1 ಡೈಸ್ನಾಗ 6 ಪೇಸ್ ಇರ್ತಾವು. 6 ಪೇಸ್ನಾಗಿತ್ತು ಅಂದ್ರ ಇದನ್ನ 3 ಅಪೋಸಿಟ್ ಯಾವ್ದಕ್ ಕೇಳ? ಹೌದಾ, ಇದು 3 ಪೇಸಸ್. ಇದನ್ನ ಫೋಲ್ಡಿಂಗ್ ಮಾಡಿದಾಗ ಯಾವ್ದು ಅಪೋಸಿಟ್ ಬರ್ತದ ಅಂತ ಕೇಳ್ತಾರ. ಇದ್ರದ ಓಪನ್ ಡೈಸ್ ಇದ್ದು, ಹೌದಾ, ಈ ಥರದ ದಾಳದ್ದು ನಾವು ಅಪೋಸಿಟ್ ನೋಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕಂದ್ರೆ 1 ಆದ್ಮೇಲೆ ಬರ್ತದ. 1 6 ಪೇಸ್ ಇದ್ದಿದ್ರ ಅಪೋಸಿಟ್ ಯಾವುದು? 5 ಬರ್ತದ.
ಆಮೇಲೆ ಒಂದರ ಅಪೋಸಿಟ್ ಯಾವುದು 4 ಬರ್ತದ, ಹೌದಾ? ಹಂಗಾಗಿ 3 ಅಪೋಸಿಟ್ ಯಾವ್ದು ಬರ್ತದ ಅಂದ್ರೆ ಉಳಿದಿದ್ದು 2. 3 ಅಪೋಸಿಟ್ ಯಾವ್ದು ಬರ್ತದ? 2 ಬರ್ತದೆ. ಆದ್ರಿಂದ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಹೌದಾ? ತಿಳಿತು ಅನ್ಕೋತೀನಿ, ಯಾಕಂದ್ರೆ ಈಸಿ ಮೆಥಡ್ನಾಗ ಹೇಳತ್ತೀನಿ. ನೆಕ್ಸ್ಟ್ ನೋಡು, ಡಿಫ್ರೆಂಟ್ ಅದಾವು. ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ವಿಚ್ ವಿಲ್ ಬಿ represent the position of various number in diagram. ಹೌದಾ? ಇಲ್ಲಿ ಏನದಾವ ಅಂದ್ರೆ ವೆರಿಷಿಯಸ್ ನಂಬರ್ಸ್ ಈ ಡೈಸ್ ಒಳಗೆ ಕೊಟ್ಟಾರ. ಈ ನಂಬರ್ ಇದನ್ನ ಮಡಿಸಿದಾಗ ಯಾವ್ದಾಗ್ತದ ಅಂತ ಕೇಳ್ತಾರ. ಹೌದಾ? ಮಡಿಸಿದಾಗ ಯಾವ್ದಾಗ್ತದ ಅಂತ ಕೇಳ್ತಾರ.